ನೀವು ಕೊಂಕಣ್ ರೈಲ್ವೆ ಅವ್ರ ಆಫೀಸರ್ಸ್ ಕ್ಲಬ್ ಇದೆ ರೈಲ್ವೇದವ್ರದ್ದು. ಇದ್ರ ಮುಂದ್ಗಡೆನೆ ಇದು ಆರ್ಚ್ ಮಾಡ್ತಾರೆ. ಇಲ್ಲಿ ಯಾರಿಗೂ ಅಲಾವಿಲ್ಲ ಈ ಆರ್ಚ್ ಕಡೆ. ನಮ್ಗೆ ಇವತ್ತು ನಮ್ಮ ಲಕ್, ಯಾಕಂದ್ರೆ ಇಲ್ಲಿ ಯಾರಿಗೂ ಬಿಡಂಗಿಲ್ಲ ಅಂತ ಈ ಆರ್ಚ್ ಮೇಲೆ. ಇವತ್ತು ನಾವು ಹೋಗ್ತಾ ಇರೋದು ಜಗತ್ತಿನ ಅತ್ಯಂತ ಎತ್ತರದ 359 ಎತ್ತರದ ಆರ್ಚ್ ಮೇಲೆ ನಿಂತಂಥ ರೈಲ್ವೆ ಬ್ರಿಡ್ಜ್. ಈ ರೈಲ್ವೆ ಬ್ರಿಡ್ಜ್ನಲ್ಲಿ ಮತ್ತೊಂದು ಸಲ ನಾವು ಬರ್ತೀವಿಲ್ಲ ಡೌಟ್, ಯಾಕಂದರೆ ಯಾರಿಗೂ ಅಲಾವಿಲ್ಲ ಇದು ಮಾಡ್ತಾ ಇರೋದು. ಇದು ನೋಡಿದ್ರೆ ಯಾರಿಗೂ ಅಲಾವಿಲ್ಲ, ಯಾಕಂದರೆ ಇಷ್ಟು ದೊಡ್ಡ ಕಣಿವೆ ಪ್ರದೇಶದಲ್ಲಿ ನೀವು ನೋಡಿ ಎಷ್ಟಿದೆ ಈ ರೀತಿ ಮಾಡ್ತಾಯಿದ್ರೆ. ಈಗ ನಮ್ಮ ಸಲಾಗಿ ಒಂದು ರೈಲ್ವೆ ಕಾರ್ ಬರ್ತದೆ, ರೈಲ್ ಕಾರ್ ಬಂದು ಇದರಲ್ಲಿ ನಾವು ಹೋಗ್ತೀವಿ. ನೆಕ್ಸ್ಟ್ ಯಾರು ಬರಬೇಕಂದ್ರೆ ಇಲ್ಲಿ ಯಾರಿಗೂ ಅಲಾವಿಲ್ಲ. ಆರ್ಚ್ ಮಾಡಿ ನಾವು ಫ್ಲ್ಯಾಗ್ ಹಾರಿಸಿದೆಯಲ್ಲ ಅಲ್ಲಿ ಕೂಡ ಯಾರಿಗೂ ಅಲಾವಿಲ್ಲ. ಅಲಾವಿದ್ದ ಸ್ವಲ್ಪ ಭಾಳ ದೊಡ್ಡ ಪರ್ಮಿಷನ್ ಬೇಕು. ಇವತ್ತು ನಮಗೇನು ಸೌತ್ ವೆಸ್ಟರ್ನ್ ರೈಲ್ವೇದವ್ರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದ್ಕೊಳ್ಳೆ ಇವತ್ತು 5 ಮಂದಿ ಕರ್ನಾಟಕದ ಜನರು ಬಂದೆವು. ಇದೊಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮ. ಯಾಕಂದರೆ ಕೇಂದ್ರ ಸರ್ಕಾರ, ಮೋದಿ, ಅಶ್ವಿನಿ ವೈಷ್ಣವ್ ಇವರಿಗೆಲ್ಲ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಜನರಿಗೆ ಟ್ಯಾಕ್ಸ್ ದುಡ್ಡೆಲ್ಲ ಬರ್ತೈತೆ, ಅದು ಟ್ಯಾಕ್ಸನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಇವ್ರು ಬೆಳೆಸಿ ಜಗತ್ತಿನಲ್ಲೇ ಆಗಂಥ ಒಂದು ಇಲ್ಲೇ ಒಂದು ಕಾಣ್ಬೋದು. ಯಾವುದೇ ಥರದ ಅವಘಡ ಸುದ್ಕ ಇದಾಗಿಲ್ಲ ಇಲ್ಲಿ ಅವಘಡ ಕೂಡ ಏನೂ ಆಗಿಲ್ಲ. ಎಷ್ಟು ಕ್ಲೀನ್ ಚೆನ್ನಾಗಿದೆ. ಈಗ ನಾವು ಹೋಗ್ತಾ ಇರೋದು ಇಲ್ಲಿ ಮುಂದಿದೆಲ್ಲ, ಇಲ್ಲಿ ಈಗ ಆರ್ಚ್ದ ಮೇನ್ ಚಾಲು ಹಾಕೈತೆ ರಿಸ್ಕ್. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಗೆಸ್ಟ್ ಹೌಸ್ ಇದೆ, ಹುಡುಗರು ಎಲ್ಲ ಇದಿದೆ. ಇದು ನೋಡ್ಬೋದು, ನೀವು ತಳಗಿದ್ದು ನೋಡ್ಬೋದು ಎಷ್ಟು ಯಾವ ರೀತಿ ಇದೆ. 359 ಮೀಟರ್ಸ್